ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಬೆಳಂದೂರಿನ ನರಭಕ್ಷಕ ಕೆನತ್ ಆಂಡರ್ಸನ್ ಅವರ ನರಭಕ್ಷಕ ಶಿಕಾರಿಗಳ ಸಂಗ್ರಹದ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಸನ್ಮಾನ್ಯ ಪೂರ್ಣಚಂದ್ರ ತೇಜಸ್ವಿ ಅವರು. ಈ ಬೆಳಂದೂರು ಇರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ತ್ಯಾಗರ್ತಿ ಗ್ರಾಮ ಪಂಚಾಯಿತಿಯ ಸಮೀಪದಲ್ಲಿರುವಂತ ಊರು. ನಮ್ಮ ಊರಿನ ಅಕ್ಕಪಕ್ಕದ ಊರುಗಳಿವೆಲ್ಲ. ಸುಮಾರು 1 ಶತಮಾನದ ಹಿಂದೆ ಇಲ್ಲಿ ನರಭಕ್ಷಕ ಒಂದನ್ನು ಕೆನೆತ್ ಆಂಡರ್ಸನ್ ಮತ್ತು ಅವರ ಗೆಳೆಯ ಸ್ಟ್ಯಾನ್ಲಿ ಅವರು ತ್ಯಾಗರ್ತಿಯ ಆರೋಗ್ಯ ಅಧಿಕಾರಿಗಳಾಗಿರ್ತಾರೆ. ಇಬ್ರು ಸೇರಿ ಅದನ್ನು ಸಂಹಾರ ಮಾಡುವಂತ ಒಂದು ಕಥೆಯ ಈಗ 3ನೇ ಭಾಗದಲ್ಲಿ ನಾವಿದ್ದೀವಿ. ಕತ್ತಲಲ್ಲಿ ಕೇಳಿದ ಚೀತ್ಕಾರ. ಆತ ಹೇಳಿದ್ದು ಕೇಳಿ ನಮಗೆ ಆಶ್ಚರ್ಯವಾಯಿತು. ಹಾಡ ಹಗಲಿನಲ್ಲಿ ನರಬಲಿ ತೆಗೆದುಕೊಂಡ ಆ ಹುಲಿಯನ್ನು ಸಂಧಿಸಲು ನಮಗೆ ಅತ್ಯಲ್ಪ ಕಾಲಾವಕಾಶವಿತ್ತಷ್ಟೇ. ಕೂಡಲೇ ನನ್ನ ರೈಫಲ್ ಅನ್ನು ಹೆಗಲ ಮೇಲೆ ಹಾಕಿಕೊಂಡು ಒಂದು ಟಾರ್ಚ್ ಅನ್ನು ಬೆಚ್ಚಗಿನ ಕೋಟನ್ನು ತೆಗೆದುಕೊಂಡು ಹಿಂದೂ ಮುಂದೆ ನೋಡದೆ ನಮಗೆ ಈ ವಿಷಯ ವರದಿ ಮಾಡಿದವನ ಜೊತೆಗೆ ಓಡಿದೆ. ನನ್ನ ಹಿಂದೆ ಸ್ಟ್ಯಾನ್ಲಿ ಸಹ ತನ್ನ ತೋಟ ಕೋವಿಯನ್ನು ಟಾರ್ಚ್ ಅನ್ನು ತೆಗೆದುಕೊಂಡು ಹಿಂಬಾಲಿಸಿದ. ಆಗ ನಾನಿನ್ನು ಈಗಿಗಿಂತ ಕೊಂಚ ಚಿಕ್ಕವನಿದ್ದೆ. ಹಾಗಾಗಿ ನಾನು ಸ್ಟ್ಯಾನ್ಲಿ ಇಬ್ಬರು ಅವನೊಡನೆ ಬಹುಬೇಗ ಅವರ ಗುಡಿಸಲುಗಳನ್ನು ತಲುಪಿದೆವು. ಆದರೆ ಅಲ್ಲಿ ಏದುಸಿರು ಇಳಿಯುವವರೆಗೂ ಸುಧಾರಿಸಿಕೊಳ್ಳಬೇಕಾಯಿತು. ಅಂತೂ ಹೆಚ್ಚು ಕಡಿಮೆ ಕೂಡಲೇ ಎನ್ನುವಂತೆ ಆ ಮನುಷ್ಯನನ್ನು ನಡುವೆ ಇಟ್ಟುಕೊಂಡು ನಾನು ಸ್ಟ್ಯಾನ್ಲಿಯು ಹುಲಿ ಮನುಷ್ಯನನ್ನು ಹಿಡಿದ ಜಾಗ ತಲುಪಿದೆವು. ಅದು ತನ್ನ ಬಲಿಯನ್ನು ತಿನ್ನುತ್ತಿರುವಾಗಲೇ ಹಿಡಿದು ಕೊಲ್ಲಬೇಕೆಂಬ ದೃಢ ನಿಶ್ಚಯ ಮಾಡಿದ್ದೆವು. ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ನಾವು ಹುಲಿ ಮನುಷ್ಯನನ್ನು ಕೊಂದು ಎಳೆದುಕೊಂಡು ಹೋದ ಜಾಡಿನಲ್ಲಿ ಮುಂದುವರೆದೆವು. ಬಹುಶಃ ಅದು ಅವನನ್ನು ತಿನ್ನುತ್ತಿದ್ದ ಜಾಗಕ್ಕೆ ಹತ್ತರಾದೆವೆಂದು ಕಾಣುತ್ತದೆ. ಆದರೆ ಹುಲಿ ಬಹು ಮುಂಚೆಯೇ ನಾವು ಬಳಿ ಸಾರುತ್ತಿರುವುದನ್ನು ಕಂಡುಕೊಂಡಿತೋ ಏನೋ. ನಮಗೆ ಅದು ತಿನ್ನುವ ಅಥವಾ ಮೂಳೆ ಜಗುವ ಯಾವುದೇ ಶಬ್ದವೂ ಕೇಳಲಿಲ್ಲ. ಬಹುಶಃ ನಾವು ಆ ಗುಡಿಸಲುಗಳ ಬಳಿಗೆ ಓಡೋಡಿ ಬಂದಾಗಲೇ ಅದಕ್ಕೆ ನಮ್ಮ ಬರವು ತಿಳಿದಿದ್ದಿರಬೇಕು. ನಾವು ಇನ್ನೂ 4-6 ಹೆಜ್ಜೆ ಮುಂದೆ ಹೋದೆವು. ಇದ್ದಕ್ಕಿದ್ದಂತೆ ಪೊದೆಗಳೆಡೆಯಿಂದ ಗುರ್ರೆಂದು ಮೆಲ್ಲಗೆ ಹುಲಿ ಗರ್ಜಿಸಿತು. ಅನಂತರ ಕ್ಷಣಕ್ಕೂ ಅದರ ಗರ್ಜನೆಯ ಸತ್ತು ಗಟ್ಟಿಯಾಯಿತು. ಅದು ಅದರ ಊಟಕ್ಕೆ ಅಡ್ಡಪಡಿಸಿದ ನಮ್ಮನ್ನು ಬೆದರಿಸಿ ಓಡಿಸಲು ನಿರ್ಧರಿಸಿತ್ತು. ನಾವೀಗ ಹೆದರಿ ಹಿಂದೆ ಸರಿದಿದ್ದರೆ ಅದು ಸುಮ್ಮನಾಗುತ್ತಿತ್ತು. ಹೆದರದೆ ಮುಂದುವರೆದರೆ ನಮ್ಮ ಮೇಲೆ ಹಾರಬಹುದು. ಇಲ್ಲವೇ ಇದ್ದಂತೆ ಅದಕ್ಕೆ ಅಧೈರ್ಯ ಉಂಟಾದ್ರೆ ತನ್ನ ಊಟ ಬಿಟ್ಟು ಓಡಿ ಹೋಗಬಹುದು. ನಾವು ಸ್ಟ್ಯಾನ್ಲಿ ಏನು ಮಾಡಬೇಕೆಂದು ತೋರದೆ ಒಂದು ಕ್ಷಣ ಅಧೀರರಾಗಿ ಮುಖ ನೋಡಿಕೊಂಡೆವು. ಅಷ್ಟರಲ್ಲಿ ಸ್ಟ್ಯಾನ್ಲಿ ನಮ್ಮನ್ನು ಕರೆತಿಂದ ಮನುಷ್ಯನಿಗೆ ಹಿಂದೂರಿಗೆ ಹೊರಟು ಹೋಗು ಎಂದು ಸಂಜೆ ಮಾಡಿದ. ನಾವಿಬ್ಬರು ಭುಜಕ್ಕೆ ಭುಜ ತಾಗಿಸಿಕೊಂಡು ಗೋವಿಯನ್ನು ಸಿದ್ಧವಾಗಿಟ್ಟುಕೊಂಡು ಒಂದೊಂದೇ ಹೆಜ್ಜೆ ಮುಂದಿಡತೊಡಗಿದೆವು. ಹುಲಿ ನಾವು ಮುಂದುವರೆದಂತೆ ಒಂದೇ ಸಮ ಎಡೆಬಿಡದೆ ಭೀಕರವಾಗಿ ಗರ್ಜಿಸತೊಡಗಿತು. ಇನ್ನೇನು ನರಭಕ್ಷಕ ಪೊದೆಗಳಿಂದ ಹೊರ ಹೊಮ್ಮುತ್ತದೆಂದು ನಮಗೆ ಖಾತ್ರಿ ಆಯಿತು. ಆ ಕ್ಷಣ ಇನ್ನೇನು ಬಂತು ಎಂದು ಕಾಯುತ್ತಾ ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ನಡೆದೆವು. ಆದರೆ ಆ ಕ್ಷಣ ಬರಲೇ ಇಲ್ಲ. ಅದಕ್ಕೆ ಹೇಗೋ ಅಪಾಯದ ಮುನ್ಸೂಚನೆ ದೊರೆತಿರಬೇಕು. ನಮ್ಮ ಮೇಲೆ ಹಾರುತ್ತದೆಂದು ನಾವು ಕಾದರೆ ಅದು ತನ್ನ ವ್ಯೂಹವನ್ನೇ ಬದಲಿಸಿ ಭೀಕರವಾಗಿ ಗರ್ಜಿಸುತ್ತಾ ಪೊದೆಗಳಡಿಯಲ್ಲಿ ನಮ್ಮನ್ನ ಸುತ್ತತೊಡಗಿತು. ಪೊದೆಗಳ ಮರೆಯಿಂದ ನಮ್ಮತ್ತ ನುಗ್ಗುವ ಧೈರ್ಯ ಅದಕ್ಕೆ ಬರಲಿಲ್ಲ. ಮತ್ತೆ ಬೆದರಿಸಿ ನಮ್ಮನ್ನು ಓಡಿಸುವ ಪ್ರಯತ್ನವನ್ನೇ ಮುಂದುವರಿಸಿತು. ಅದಕ್ಕಾಗಿಯೇ 4 ದಿಕ್ಕಿನಿಂದ ಗರ್ಜಿಸುತ್ತಾ ನಮ್ಮನ್ನು ಸುತ್ತು ಬರಲು ಪ್ರಾರಂಭಿಸಿತು. ಆಗ ನನಗೊಂದು ಯೋಚನೆ ಬಂತು. ಈ ಹುಲಿ ಎಷ್ಟು ಘಾಟಿ, ಎಷ್ಟು ಹುಷಾರಿ ಎನ್ನುವುದರ ಮೇಲೆ ನನ್ನ ಉಪಾಯದ ಫಲ ನಿಂತಿತ್ತು. ಅದು ಎಂತಿದ್ದರೂ ನಾವಿಬ್ಬರು ಅದನ್ನು ಸಮೀಪಿಸುವುದನ್ನು ನೋಡಿತ್ತು. ಒಬ್ಬರು ಈಗ ಅದಕ್ಕೆ ಕಾಣುವಂತೆ ಹಿಂದಿರುಗಿ ಇನ್ನೊಬ್ಬರು ಆ ಮಡಿದ ಮನುಷ್ಯ ಶರೀರದ ಬಳಿ ಹುಲ್ಲಿನಲ್ಲಿ ಹುದುಗಿಕೊಂಡರೆ ಹುಲಿ ಇನ್ನೊಬ್ಬ ಅಲ್ಲೇ ಇದ್ದಾನೆಂಬುದನ್ನು ಮರೆತು ಹೊರಟು ಹೋದರೆಂದು ತಿಳಿದು ಮೆಲ್ಲಗೆ ಶವದ ಬಳಿ ಬರಬಹುದೇ? ಅಥವಾ ಇಲ್ಲೇ ಏಕಾಕಿಯಾಗಿ ಅಡಗಿ ಕುಳಿತುವನನ್ನು ಮುಗಿಸಿ ಬಿಡೋಣ ಎಂದು ತೀರ್ಮಾನಿಸಬಹುದೇ? ಅಥವಾ ನಾವು ಮಾಡಿದ ಉಪಾಯದ ಪೂರ್ತಿ ಅರ್ಥವನ್ನು ಗ್ರಹಿಸಿ ಅದು ಪರಾರಿಯಾಗಬಹುದೇ? ಈ ಉಪಾಯದಲ್ಲಿ ತೊಂದರೆಗಳು ತುಂಬಾ ಇದ್ದವು. ಡಾಕ್ಟರ್ ಸ್ಟ್ಯಾನ್ಲಿ ಕೈಯಲ್ಲಿದ್ದಿತ್ತು ಜೋಡು ನಳಿಗೆಯ ತೋಟ ಕೋವಿ ಮಾತ್ರ.
ಆತನಿಗೆ ನನ್ನನ್ನು ಇಲ್ಲಿಯೇ ಬಿಟ್ಟು ನೀನು ಹಿಂದಿರುಗು ಎಂದು ಹೇಳಿದರೆ ಹುಲಿ ಆತನನ್ನು ಹಿಂಬಾಲಿಸಿ ಆತನ ಮೇಲೆರಗುವ ಸಾಧ್ಯತೆ ಇತ್ತು. ತೋಟ ಕೋವಿಯಲ್ಲಿ ಅದನ್ನು ಒಂದೇ ಏಟಿಗೆ ನೆಲಕ್ಕುರುಳಿಸುವ ಸಾಧ್ಯತೆ ಇದೆ ಎಂದು ನನಗೆ ಅನುಮಾನ. ಅದರ ಬದಲು ಆತನನ್ನೇ ಇಲ್ಲಿರಲು ಹೇಳಿ ನಾನೇ ಹಿಂದಿರುಗಿದರೆ ಹುಲಿ ಆತನ ಮೇಲೆ ಎರಗಬಹುದು. ನಾನು ಆತನಿಗೆ ನನ್ನ ರೈಫಲ್ ಅನ್ನು ಕೊಟ್ಟು ಆತನ ತೋಟ ಕೋವಿಯನ್ನು ನಾನು ತೆಗೆದುಕೊಳ್ಳಬಹುದಿತ್ತು. ಆದರೆ ಶಿಕಾರಿದಾರ ತಮ್ಮ ಪರಿಚಿತ ಆಯುಧಗಳಿಲ್ಲದಿದ್ದರೆ ಅದನ್ನು ದಕ್ಷತೆಯಿಂದ ಉಪಯೋಗಿಸುವುದು ಕಷ್ಟವಾಗುತ್ತದೆ. ಅದು ನರಭಕ್ಷಕನ ಜೊತೆ ಹುಡುಕಾಟವಾಡುವುದಂತೆಯೇ ಇರಲಿಲ್ಲ. ವಾಸ್ತವವಾಗಿ ಈ ಯೋಜನೆಗಳು ಸ್ಟ್ಯಾನ್ಲಿಯ ಮನಸ್ಸಿನಲ್ಲೂ ಇದ್ದವೆಂದು ತೋರುತ್ತದೆ. ಆತನೇ ಅವನ ಕಡೆ ನೋಡಿದ ಕೂಡಲೇ ಪೊದೆಯೊಂದನ್ನು ತೋರಿಸಿ ನೀನು ಇದರಲ್ಲಿ ಅಡಗಿ ಕುಳಿತುಕೋ ಎನ್ನುವಂತೆ ಸಂಜ್ಞೆ ಮಾಡಿ ತಾನು ಹಿಂದಿರುಗುತ್ತೇನೆಂದು ಪಿಸು ಮಾತಿನಲ್ಲಿ ಹೇಳಿದ.